ಹಾಯ್, ಹಲೋ ಹಲೋ ಹಲೋ. ಗುಡ್ ಮಾರ್ನಿಂಗ್ ಎವರಿಬಡಿ, ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಟು ಆಲ್ ವ್ಯೂಯರ್ಸ್. ನಾನು ಲೈವ್ ಮಾಡ್ತಾ ಇದ್ದೆ. ಲೈವ್ನಲ್ಲಿ ಯಾರೂ ಜನ ಇಲ್ಲ, ಅದಕ್ಕೆ ಇಲ್ಲೇ ವಿಡಿಯೋ ಮಾಡಿ ಹಾಕಿರೆ ನೋಡ್ತಾರೆ ಅಂತ ಮಾಡ್ತಾಯಿದ್ದೀನಿ. ಹಲೋ ಹಲೋ ಹಲೋ. ಡಿಸೆಂಬರ್ ಎಂಡು, ಎಲ್ಲ ಹೊಸ ವರ್ಷನ ಸ್ವಾಗತಿಸ್ತಿದ್ದೀರಾ, ಮತ್ತು ಹಳೆ ವರ್ಷಕ್ಕೆ ಬೈ ಬೈ ಹೇಳ್ತಾ ಇದ್ದೀರಾ. ಹಳೆ ವರ್ಷಕ್ಕೆ ಬೈ ಬೈ ಹೇಳ್ತಾ ಇದ್ದೀರಾ. ನನಗೇನು ಅಭ್ಯಾಸ ಅಂದರೆ, ಡಿಸೆಂಬರ್ ತಿಂಗಳಲ್ಲಿ ಸೆಕೆಂಡ್ ಹಾಫ್ನಲ್ಲಿ 15 ಮೇಲೆ ಆಗ ನಾನು ವರ್ಷ ಎಲ್ಲ ಮಾಡಿದ್ದು ಕೆಲಸ ಎಲ್ಲ ನಾನು ಏನೇನು ಮಾಡಿದೆ ಅಂತ ಕ್ಯಾಲ್ಕುಲೇಟ್ರ್ ಹಾಕೋದು ನನ್ನ ಅಭ್ಯಾಸ. ಏನೇನು ಮಾಡಿದೆ ಅಂತ ನೋಡ್ಕೊತೀನಿ. ಇನ್ನೇನು ಮಾಡೋದು, ವರ್ಷ ಅವೇ ಕೆಲಸಗಳೇಯ. ಆದರೆ ಈ ವರ್ಷ ಒಂಚೂರು ಡಿಫ್ರೆಂಟು. ಫೇಸ್ಬುಕ್ ಮಾಡ್ತಿದ್ದೆ, ಈ ಸಲ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಅಯ್ಯೋ, 1-2 ಮೆಸೇಜ್ನವ್ರು, ತುಂಬ ಮೆಸೇಜ್ ಮಾಡಿರಿ. ಈ ಸಲ ನಾನು ಡಿಸೆಂಬರ್ನಲ್ಲಿ ಅಭ್ಯಾಸ ನನಗೆ ಹೇಳೋದು, ಹಾಗೆ ಹೇಳ್ತಾ ಇದ್ದೀನಿ. ಅದು ಬಾಯಿನಲ್ಲೇ ಹೇಳ್ತೀನಿ. ಇನ್ನೇನು ಮಾಡೋದಿರುತ್ತೆ, ಅದೇ ಮಾಮೂಲಿ ಕೆಲಸ ಎಲ್ಲ ಇದ್ದೇ ಇರುತ್ತೆ. ಅದು ಮಾಡೋದು, ಇದು ಮಾಡೋದು, ಎಲ್ಲ ಕೆಲಸಗಳು ಮಾಡ್ತೀವಿ. ಅಡುಗೆ ಮಾಡೋದು, ಮನೆ ನೋಡ್ಕೊಳ್ಳೋದು, ಅಲ್ಲಿ ಇಲ್ಲಿ ಹೋಗಿ ಬರೋದು, ಎಲ್ಲ ಮಾಮೂಲಿನೇ. ಟಿ ವಿ ನೋಡೋದು, ಎಲ್ಲ ಏನೇನು ಪಿಕ್ಚರ್ಗಳು ಅದು ಇದು ಟಿ ವಿನಲ್ಲಿ ನೋಡ್ಕೊಂಡು ಕೂತ್ಕೊಳ್ಳೋದು. ಹಾಯ್, ಹಲೋ. ಬ್ಲೂ ಬೇಕಾ? ಆಮೇಲೆ ಹೀಗೆ ನಾವು ಇದಕ್ಕೆ ಈ ಸಲ ವಿಶೇಷ ಜಾಸ್ತಿ ಹೆಚ್ಚು ಅಂದರೆ ಟೂರ್ಗಳು. ಇಲ್ಲಿಲ್ಲೇ ನೋಡಿರೋ ತುಂಬ ಚೆನ್ನಾಗಿತ್ತು ಟೂರ್ಗಳು. ಎಲ್ಲ 4-5 ಟೂರ್, 4-5 ಸುಮಾರು ಟೂರ್ ಆಯಿತು. ಈ ಕರ್ನಾಟಕ ಸ್ಟೇಟಾಗಿ ಬಿಟ್ಟೇನು ಹೋಗಿಲ್ಲ. ಮಂಗಳೂರು, ಗೋಕರ್ಣ, ಉಡುಪಿ, ಹೊನ್ನಾವರ, ಧರ್ಮಸ್ಥಳ ಇದೆಲ್ಲ ಹೋಗಿ ಬಂದಿದ್ದಾಯಿತು. ಆದರೂ ಒಂಥರ ಖುಷಿಯಾಗಿತ್ತು. ಎಲ್ಲ ಹೋಗೋದು, ಬಂದು ವಿಡಿಯೋ ಹಾಕೋದು, ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ಜನ ನೋಡೋದು ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ಚೆನ್ನಾಗಿತ್ತು. ಒಂಥರ ಎಲ್ಲರ ಜೊತೆ ಎಲ್ಲರ ಲೈವ್ಗೂ ಹೋಗೋದು, ಅವ್ರು ನಮ್ಮ ಲೈವಿಗೆ ಬರೋದು, ವಿಡಿಯೋ ಹಾಕೋದು, ಒಂದಷ್ಟು ಜನ ಪರಿಚಯಗಳು ಎಲ್ಲರದ್ದು ಬೈಟಿನಲ್ಲಿ ಥರ ಡಿಫ್ರೆಂಟ್ ಆಗಿತ್ತು. ಫೇಸ್ಬುಕ್ನಲ್ಲಂದರೆ ಇರೋರು ತುಂಬ ಜನ ಪರಿಚಯ ಆಗೋದು, ಅಲ್ಲಿ ಪರಿಚಯದಕ್ಕಿಂತ ಸೆಲೆಬ್ರಿಟಿಗಳೇ ಜಾಸ್ತಿ. ಅಲ್ಲಿ ಅವರು ಬರೋದು, ನಾವು ಲೈಕ್ ಮಾಡೋದು, ಸೆಲೆಬ್ರಿಟಿಗಳು ಜಾಸ್ತಿ ಫೇಸ್ಬುಕ್ನಲ್ಲಿ ಮಾಡ್ಕೊಂಡು ಹೋಗ್ತಿದ್ವಿ. ಇದು ವೈಟಿನಲ್ಲಿ ಒಂಥರ ಡಿಫ್ರೆಂಟು. ಒಂಥರ ಎಲ್ಲರ ಜೊತೆನೂ ಕಾಲ ಕಳೆಯೋದಕ್ಕೆ ಚೆನ್ನಾಗಿತ್ತು. ಮತ್ತು ಹೀಗೆ ಇನ್ನೇನು ಮಾಡಿವು, ಇನ್ನು ಮದುವೆ ಫಂಕ್ಷನ್ಗಳು, ಒಂದು 4-5 ಫಂಕ್ಷನ್ಗಳು ಎಲ್ಲ ಜೋರಾಗಿ ಅದು ಚೆನ್ನಾಗಿತ್ತು. ದೇವಸ್ಥಾನ ಇದು ಎಲ್ಲ ಹೋಗಿದ್ವಿ. ಅದು ಸರಿ, ಮದುವೆದು ಅಂದಮೇಲೆ 1-2 ಮದುವೆ ಫಂಕ್ಷನ್ ಅಟೆಂಡ್ ಮಾಡಿದ್ದು ಖುಷಿ ಇತ್ತು.
ಮದುವೆ ಫಂಕ್ಷನ್ಗಳು ಅಟೆಂಡ್ ಮಾಡಿದ್ದು ತುಂಬ ಖುಷಿಯಾಗಿತ್ತು, ಚೆನ್ನಾಗಿತ್ತು. ಎಲ್ಲ ಒಂದು ಕಡೆಯಿಂದ ನಮ್ಮ ನೆಂಟರುಗಳು, ಅವರು ಇವರು ಫ್ರೆಂಡ್ಸು ಎಲ್ಲರನ್ನೂ ನೋಡ್ಕೊಂಬಂದಿದ್ದಾಯಿತು. ಹೆಲ್ತ್ ಸ್ವಲ್ಪ ಪರವಾಗಿಲ್ಲ, ಅದರಿಂದ ಚೆನ್ನಾಗಿ ಕಳೀತು. ಕೆಲಸ ಮಾಡ್ತಾನೆ ಕಳೀತು. ವೈಟಿ ಕೆಲಸ ಮಾಡ್ತಾನೆ ಅರ್ಧ ಕಳೆದೋಯ್ತು ವರ್ಷ ಎಲ್ಲ, ಅದಂತೂ ಡೆಫಿನೆಟ್. ವೈಟಿ ಕೆಲಸ ಮಾಡ್ತಾನೆ ಕಳೆದಿದ್ದ ಕಾಲ. ಯಾವ ಸಿಗಲಿ ಶಾರ್ಟ್ಸ್ ಮಾಡು ಹಾಕು ಅಮ್ಮ. ಅಯ್ಯೋ 500 ಜನ ನೋಡಿರು, 1000 ಜನ ನೋಡಿರು ಅಂದರೆ ಖುಷಿ ಅದೇನೇ. ಅದರಲ್ಲಿ ವಾಚ್ ಅವರು ನಮಗೆ ಏನೂ ಯೂಸ್ ಆಗಲಿಲ್ಲ. ಶಾರ್ಟ್ಸಿಂದು ಮಾನಿಟೈಸ್ಗೆ ಯೂಸ್ ಆಗಲ್ಲ ಅಂತಾರೆ. ಆದರೂ ಖುಷಿ ಮಾತ್ರ ಅಷ್ಟು ಜನ ನೋಡಿರು, ಎಷ್ಟು ಜನ ನೋಡಿರು ಅಂದ್ರೆ ಹಾಕಿದ್ದೆ ಶಾರ್ಟ್ಸ್ ತುಂಬಿದ್ದೆ ಸಖತ್ ಶಾರ್ಟ್ಸು ಮಾಡಿಬಿಟ್ಟೆ. ಸಖತ್ ಶಾರ್ಟ್ಸು ಮಾಡಿದೆ. ಲೈವ್ಗೆ ಸ್ವಲ್ಪ ಸುಮಾರು ಜನನೇ ಸರಿಯಾಗಿ ಬರಲಿಲ್ಲ. ಲೈವ್ಗೆ ಒಂಚೂರು ಜನನೇ ಇಲ್ಲ. ಎಲ್ಲ ಒಬ್ಬರು ಇಬ್ಬರು 4 ಜನನ, ಅದರಲ್ಲೂ ಒಂದು 4 ಜನ ಪಾಪ ಬಂದು ಮಾಡೋದ್ರು. ಮೊದಲೆಲ್ಲ ಮಾಡಿರು, ಬರೋರು. ನಾನು ಹೋಗ್ತಿದ್ದೆ, ಅವರು ಬರೋರು. ಒಂದು 7-8 ಜನ ಬರೋರು. ಆದರೂ ಕಡಿಮೆನೇ ನನ್ನ ಲೈವ್ಗೆ, ಎಲ್ಲರ ಲೈವ್ಗಿನ. ಅಷ್ಟೊಂದು ಜನ ಬರ್ತಿರ್ಲಿಲ್ಲ. ಮಾತ್ರ ಶಾರ್ಟ್ಸ್ ನೋಡೋರು, ವಿಡಿಯೋನೂ ಸ್ವಲ್ಪ ಸುಮಾರಾಗಿ ನೋಡಿದ್ದಾರೆ. ಎಲ್ಲ ಹೊರನೋರು ಯಾರು ನೋಡಿದ್ದಾರೆ, ಯಾರು ಬಿಟ್ಟಿದ್ದಾರೆ ಏನೂ ಗೊತ್ತಾಗಲ್ಲ ಅಂತೂ ಮಾಡ್ಕೊಂಡು ಕುತ್ಕೊತಿದ್ದೆ. ಅಡುಗೆದು ಮಾಡಲಿಲ್ಲ. ಅಡುಗೆ ಚಾನಲ್ಲು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಇನ್ನು ಎಲ್ಲ ಆಯಿತು. ಮತ್ತು ಡಿಸೆಂಬರಲ್ಲಿ ಇದೇ ಥರನೇ ಏನಾದ್ರು ಒಂದು ಹೊಸ ಕೆಲಸ ಹುಡ್ಕೊಳ್ಳೋದು, ಹೊಸ ಹಾಬೀಸ್ ಹುಡ್ಕೊಂಡು, ಒಳ್ಳೆ ಹಾಬಿಗಳು ಹುಡ್ಕೊಂಡು ನಾವು ಮುಂದುವರಿತಿದ್ರೆ ಏನಾದ್ರು ಒಂಚೂರು ತಲೆಯಲ್ಲಿ ಕಲಿತೀವಿ, ಮಾಡ್ತೀವಿ ಅಷ್ಟೇ. ಕಲಿಕೆನೇ ವರ್ಷದ್ದು. ಏನು ಕಲ್ತ್ವಿ ಅನ್ನೋದೇ ವರ್ಷದ ನಮಗೆ ತಲೆಯಲ್ಲಿ ಉಳಿಯೋದು, ನಮ್ಮ ಜೀವನಕ್ಕೆ ಉಳಿಯೋದು. ಜೀವನಕ್ಕೆ ಉಳಿಯುತ್ತಾ ಇಲ್ವೋ ಅಂತೂ ಒಳ್ಳೆ ರೀತಿಯಲ್ಲಿ ಟೈಮ್ ಪಾಸ್ ಆಗುತ್ತೆ. ಜೀವನಕ್ಕೆ ಇವಾಗ ಎಲ್ಲ ಬರಲ್ಲ, ಒಳ್ಳೆಯದು ಕೆಟ್ಟದು ಅನ್ನೋದೆಲ್ಲ ಇಲ್ಲವೇ ಇಲ್ಲ. ಜೀವನಕ್ಕೆ ಬರೋದೇ ಬೇರೆ, ನಾವು ಮಾಡೋದೇ ಬೇರೆ, ನಮ್ಮ ಹಾಬೀಸೇ ಬೇರೆ. ಏನಾದರೂ ಆಗಲಿ ಒಳ್ಳೆಯ ಹಾಬೀಸ್ಗಳು ಒಂದಲ್ಲ ಒಂದು ರೀತಿಲಿ ಉಪಯೋಗ ಆಗುತ್ತೆ. ಒಂದಲ್ಲ ಒಂದು ರೀತಿಲಿ ಒಳ್ಳೆಯ ಹಾಬೀಸು ಉಪಯೋಗ ಆಗುತ್ತೆ, ಅದಂತೂ ಹೇಳ್ಬೋದು. ಮತ್ತು ಹೀಗೆ ಎಷ್ಟೋ ತಪ್ಪುಗಳು ಮಾಡ್ತೀವಿ. ಒಂದೊಂದೇ ತಪ್ಪು ತೆಗೆದುಕೊಂಡು ವೈಟಿ ಮಾಡಿದ್ದು. ಅಂತೂ ನೋಡೋಣ, ಮುಂದಿನ ತಿಂಗಳು ಆಚೆ ತಿಂಗಳು ಏನಾದ್ರು ಮಾನಿಟೈಸ್ ಆದರೆ ಅದನ್ನ ಹಾಕ್ಬಿಟ್ಟು ಒಂದೊಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಷ್ಟೆ. ಆದರೆ ಇಲ್ಲದೆ ಆದರೆ ಕೈ ಮುಗಿದು ಕುತ್ಕೊಳ್ತೀನಿ, ಸಾಕು ಅಂತ, ಯಾವುದೂ ಬೇಡ ಅಂತ. ಅಂದರೆ ಎಲ್ಲ ಅದು ಬಂದ್ಬಿಟ್ಟಿದೆ, ಮಾಡ್ಕೊಂಡು ಹೋಗ್ತೀನಿ. ಮತ್ತು ಇನ್ನೇನು ಮಾಡಿದೆ, ಕೆಲಸ ಖುಷಿ ಇತ್ತು. ಒಟ್ಟಿನಲ್ಲಿ ಮಾಡೋ ಕೆಲಸದಲ್ಲಿ ಖುಷಿ ಇರಬೇಕು. ಈ ಕೆಲಸದಲ್ಲಿ ನಮ್ಗೆ ಖುಷಿ ಸಿಕ್ತು. ಅಯ್ಯೋ ಬೇಜಾರುಗಳ್ಗೇನು ದಿವಸ ಇದ್ದೇ ಇರುತ್ತೆ, ಏನಾರು ಒಂದು ಬೇಜಾರು ಇದ್ದೇ ಇರುತ್ತೆ. ಇದ್ದಿದ್ರಲ್ಲಿ ಆ ಬೇಜಾರುಗಳನ್ನೆಲ್ಲ ನುಗ್ಕೊಂಡು ಕೆಲಸ ಮಾಡ್ತೀವಲ್ಲ, ಅದೇ ನಮ್ಮ ನಮ್ಮ ಪವರ್ ಅಷ್ಟೆ. ಬೇಜಾರುಗಳನ್ನೆಲ್ಲ ನುಗ್ಕೊಂಡು ಕೆಲಸ ಮಾಡೋದೇ ಪವರ್, ಮನುಷ್ಯನ ಪವರ್. ಇಲ್ಲ ಬೇಜಾರು ಅಂತ ಕುತ್ಕೊಂಡ್ಬಿಟ್ರೆ ಆ ಕೆಲಸನೂ ಆಗಲ್ಲ, ಏನೂ ಮಾಡಲ್ಲ. ಏನೋ ಒಂದು ಮಾಡ್ಕೊಂಡು ಮಾತಾಡ್ಕೊಂಡು ಕಾಲ ಕಳಿತೀವಿ. ಒಟ್ಟಿನಲ್ಲಿ ಇದು ಮಾತು ಆಯಿತು, ಇದು ಆಯಿತು.
ಎಲ್ಲ ಮಾತು ಆಡ್ತೀವಿ ಇದರಲ್ಲಿ, ಕೆಲಸನೂ ಮಾಡ್ತೀವಿ ಆ ಥರ. ಹೀಗೆ ಮತ್ತು ದೊಡ್ಡ ದೊಡ್ಡ ವಿಡಿಯೋ ಹಾಕಬೇಕಂತೆ. ಆ ದೊಡ್ಡ ವಿಡಿಯೋ ಮಾಡೋಕ್ಕೆ ವಿಡಿಯೋದಲ್ಲಿ ಆಗುತ್ತೋ ಹಿಡಿಸುತ್ತೋ ಇಲ್ವೋ, ವಿಡಿಯೋ ಯೂಟ್ಯೂಬ್ ಹಾಕಬೇಕಲ್ಲ, 5 ನಿಮಿಷದ್ದಾಕು 3 ನಿಮಿಷದ್ದಾಕು ಅನ್ನುತ್ತೆ. ಮೊದಲೆಲ್ಲ ನಾನು ತುಂಬ ಮಾಡಿಬಿಟ್ನಲ್ಲ, ದಿವಸ ಹಾಕ್ತಿದ್ನಲ್ಲ 1, 2, 3 ಅಂತ, ಅದು ವಿಡಿಯೋ ಹೋಗ್ತಿರಲಿಲ್ಲ. ಇನ್ಮೇಲೆ ಏನಾದ್ರು ವಿಡಿಯೋ ಹೋಗುತ್ತಾ ನೋಡಬೇಕು. ಒಂದು 12 ನಿಮಿಷದಾರು ವಿಡಿಯೋ ಮಾಡಬೇಕು. ಹಾಡು ಹಾಡ್ಕೊಂಡು ಕತೆ ಬರ್ಕೊಂಡು ಒಂಥರ ಇನ್ನೂ ಮುಂದಿನ ವರ್ಷನೂ ಏನು ಮಾಡ್ತೀವಿ ಅನ್ನೋದನ್ನು ಯೋಚನೆ ಮಾಡಬಹುದು. ಡಿಸೆಂಬರ್ ತಿಂಗಳಲ್ಲಿ ಲೆಕ್ಕ ಹಾಕಿರೆ ನೀವು, ಡಿಸೆಂಬರಲ್ಲಿ ಮುಂದಿನ ವರ್ಷ ಏನೇನು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅದು ಮಾಡ್ತೀವಿ, ಅದು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ನಂದಿನ್ನೇನಿಲ್ಲ, ಮುಂದಿನ ವರ್ಷವೂ ಇದೇ ಕೆಲಸನೇ, ಆದರೆ ಒಂಚೂರು ಡಿಫ್ರೆಂಟಾಗಿ ಮಾಡೋಣ ಅಂತಿದ್ದೀನಿ. ನೋಡೋಣ, ಎಲ್ಲ ಸರಿ ಇದ್ದರೆ, ಹೆಲ್ತು, ನನ್ನ ಮೂಡು ಎಲ್ಲ ಸರಿ ಇದ್ದರೆ ಡಿಫ್ರೆಂಟ್ ಕೆಲಸ ಮುಂದುವರಿಯುತ್ತೆ. ನಾನು ಕಲ್ತಿದ್ದನ್ನು ಹೇಳ್ಕೊಳ್ಳೋದು, ಕಲ್ತಿದ್ದನ್ನು ಮಾಡೋದು. ಏನು ಪ್ರಯೋಜನ ಆಗುತ್ತಾ ಇಲ್ವೋ, ಪ್ರಯೋಜನ ಆಗುತ್ತೆ ಅಂತಲೇ ಎಲ್ಲರಿಗೂ ಮಾಡೋದು. ಆಗದಲ್ಲಿ ಒಂದಲ್ಲ ಒಂದು ಪ್ರಯತ್ನ ಆಗೇ ಆಗುತ್ತೆ. ಹೋಗಲಿ, ನಾವೇನು ಅಂತ ತೋರಿಸ್ಕೊಳಕ್ಕಾದ್ರೂ ಆಗುತ್ತೆ. ಮತ್ತು ಅಷ್ಟೇ, ಇನ್ನು ನೋಡೋಣ. ಡಿಸೆಂಬರ್ ಡಿಸೆಂಬರ್ಗೆ ಟಾಟಾ ಹೇಳಿ. ಜನವರಿ 26ಕ್ಕೆ ಸ್ವಾಗತ ಮಾಡಿ. 26 ಡಿಸೆಂಬರ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಟು. ನೀವೆಲ್ಲ ನನ್ನ ವಿಡಿಯೋ ನೋಡಿ ಸಹಕರಿಸಿದ್ದೀರಾ. ನಿಮಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಎಲ್ಲ ವ್ಯೂವರ್ಸು, ವಿಡಿಯೋ ನೋಡಿದವರು, ಶಾರ್ಟ್ಸ್ ನೋಡಿದವರು ಎಲ್ಲರಿಗೂ ತುಂಬ ಧನ್ಯವಾದಗಳು. 14 ನಿಮಿಷಕ್ಕೆ ಹೋಗ್ತಾಯಿದೆ ವಿಡಿಯೋ, ಅಲ್ಲೇನಾಗುತ್ತೋ ಇಲ್ವೋ. ಯೂಟ್ಯೂಬ್ನಲ್ಲಿ ದೊಡ್ಡ ವಿಡಿಯೋಗಳು ಮಾಡೋದೇ ಕಷ್ಟ ಆಗಿದೆ, ಅದು ಕೊಡೋದೇ ಇಲ್ಲ ಅಷ್ಟೊಂದು. ಇನ್ಶಾಟ್ನಲ್ಲಿ ಅದೇ ಮಂತ್ಲಿ ಇದು ಮಾಡಿಸಿ ಅನ್ನುತ್ತೆ. ಅದು ಫೋನ್ ಪೇ ಎಷ್ಟು ತಗೊಳುತ್ತೋ ಏನು ಕಥೆಯೋ ಮಾಡಿಸಿ ಕರೆಕ್ಟಾಗಿ ಇಷ್ಟು ಅಂತ ಹೇಳಿರೋ ತಗೊಬೋದು, ಮಾಡ್ಬೋದು. ಒಂದು ಮಂತ್ಲಿ ಇಷ್ಟು ಅಂತ ಕರೆಕ್ಟಾಗಿ ಅಂದಾಜು ಹೇಳ್ಬಿಟ್ರೆ ಸರಿ. ಅವರು ಎಷ್ಟು ಹಾಕ್ತಾರೋ ಎಷ್ಟು, ಆಮೇಲೆ ಸಿಕ್ಕಾಬಟ್ಟೆ ಹಾಕಿದ್ರೆ ನಾವು ಕೊಟ್ಟಬೇಕಾಗುತ್ತೆ. ಅದಕ್ಕೆ ನೋಡೋಣ, ಅದು ಎಲ್ಲ ಏನೇನು ಚೇಂಜ್ ಇರುತ್ತೆ ಒಂಚೂರು ಮುಂದಿನ ವರ್ಷ. ಈ ವರ್ಷಕ್ಕೆ ಇಷ್ಟು ಸಾಕು. 14 ನಿಮಿಷ ಆಗ್ಬಿಡು.